ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಬುಧವಾರ ಸಂಜೆ ಲಾಗ್ ಆಗಿರುತ್ತೆ. ಬುಧವಾರ ಸಂಜೆ ಟೀ ಮಾಡೋಣ ಅಂತ ಹೇಳಿ ಟೀಗೂ ಸಹ ಇಟ್ಕೊತಾ ಇದ್ದೆ. ಹಾಗೆ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ಆಯಿತು ಅಂತ ಹೇಳಿ ಮನೇಲಿ ಒಂದೇ ಒಂದು ಆಲೂಗಡ್ಡೆ ಇತ್ತು. ಆಲೂಗಡ್ಡೆಯಿಂದ ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ಆಯಿತು ಅಂತ ಹೇಳಿ ಆಲೂಗಡ್ಡೆನೂ ಸಹ ತೊಗೊಂಡಿಲ್ಲಿ ಕಟ್ ಮಾಡ್ಕೊತಾ ಇದ್ದೆ. ಆದರೆ ಆಲೂಗಡ್ಡೆ ಪೂರ್ತಿಯಾಗಿ ಕೆಟ್ಟೋಗ್ಬಿಟ್ಟಿತ್ತು. ಅಂದರೆ ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ಹಾಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕಾದ್ರೆ ಬೆಳಗ್ಗೆ ಯೋಚನೆ ಮಾಡ್ಕೊಂಡ್ಬಿಟ್ಟಿರ್ತೀನಿ, ಈ ಸಂಜೆ ಈ ಥರ ಸ್ನ್ಯಾಕ್ಸ್ ಮಾಡೋಣ, ಇಲ್ಲ ಸಂಜೆ ಈ ಥರ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನಾನು ಅಂದ್ಕೊಂಡಿರೋ ಥರ ಯಾವುದೂ ಆಗಲೇ ಇಲ್ಲ. ಯಾಕಂದರೆ ಆಲೂಗಡ್ಡೆ ಪಾಪ್ಕಾರ್ನ್ ಮಾಡಬೇಕು ಅಂತ ನನಗೆ ಅಂದ್ಕೊಂಡಿದ್ದೆ. ಆದರೆ ಆಲೂಗಡ್ಡೆನೇ ಹಾಳಾಗೋಗಿತ್ತಲ್ವ, ಹಾಗಾಗಿ ಇನ್ನು ಏನಾದರೂ ಸ್ನ್ಯಾಕ್ಸಿಗೆ ಬೇರೆ ಏನಾದರೂ ಇದೆಯಾ ಅಂತೇಳಿ ನೋಡಿದ್ರೆ ಊರಿಂದ ತೊಗೊಂಬಂದಿರೋಂತಹ ತಿಪ್ಪರಕಾಯಿ ಇತ್ತು. ಅಂದರೆ ಇದು ಹೀರೆಕಾಯಿ ಥರನೇ ಇರುತ್ತೆ ನೋಡೋದಕ್ಕೆ, ಆದರೆ ಇದ್ರ ಹೆಸರು ತಿಪ್ಪರಕಾಯಿ ಅಂತ. ಸೇಮ್ ನೋಡೋದಕ್ಕೆಲ್ಲ ಹೀರೆಕಾಯಿ ಥರನೇ ಇರುತ್ತೆ. ಹಾಗಾಗಿ ಇನ್ನು ಅದರಿಂದ ಬಜ್ಜಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪಲ್ಯ ಮಾಡ್ಕೊಂಡಿದ್ದೆ. ಬಜ್ಜಿ ಮಾಡೋದಕ್ಕೆ ಅಂತಲೇ 2 ತಿಪ್ಪರಕಾಯಿನ ಎತ್ತಿಕ್ಕಿದ್ದೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದರಲ್ಲೇನೆ ಸ್ನ್ಯಾಕ್ಸ್ನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆಲ್ಲ ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಇನ್ನು ಅದಕ್ಕೆ ಏನೇನು ಬೇಕು ನೋಡಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ನೀಟಾಗಿ ಎತ್ತಿಕ್ಕೊಂಡ್ಬಿಟ್ಟೆ. ತುಂಬಾ ಸುಲಭ ಮಾಡೋದು, ಎಲ್ಲರಿಗೂ ಗೊತ್ತಿರುತ್ತೆ ಬಜ್ಜಿ ಬೋಂಡ ಯಾವ ಥರ ಮಾಡೋದು ಅಂತ. ಆದರೆ ಇವತ್ತು ನಾನು ತಿಪ್ಪರಕಾಯಿನ ಹಾಕಿಬಿಟ್ಟು ಯಾವ ಥರ ಬಜ್ಜಿ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಹೆಸರು ಇಂಗ್ಲೀಷಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಸೈಡ್ ಮಾತ್ರ ಇದನ್ನು ತಿಪ್ಪರಕಾಯಿ ಅಂತ ಹೇಳ್ತೀವಿ. ಇದು ಸಹ ಬಳ್ಳಿ ಥರನೇ ಇರುತ್ತೆ. ಹಾಗಾಗಿ ಯಾರೆಲ್ಲ ಈ ಥರ ತರಕಾರಿನ ನೋಡಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ನಾನು ಈ ತಿಪ್ಪರಕಾಯಿ ಬಜ್ಜಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಖಾರದ ಪುಡಿ, ಹಾಗೆ ಚಿಲ್ಲಿ ಫ್ಲೇಕ್ಸ್ನ 2 ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಚಿಕ್ಕದಾಗಿ ಹಸಿಮೆಣಸಿನ್ಕಾಯಿನೂ ಸಹ ಇದೇ ಥರ ಕಟ್ ಮಾಡಿ ಸಹ ಸೇರಿಸ್ಕೋಬಹುದು. ಅದಾದ ನಂತರ ಇಲ್ಲಿ ಓಮ್ ಕಾಳನ್ನ ಈ ಥರ ಸ್ವಲ್ಪ ಕೈಯಿಂದನೇ ಕ್ರಷ್ ಮಾಡಿ ಸೇರಿಸ್ಕೊಳ್ಳಿ, ಅವಾಗ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಮೊದಲಿಗೆ ಹಾಗೆ ಗಂಟಿಲ್ದೇ ಡ್ರೈ ಆಗಿನೇ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನೀರು ಹಾಕ್ಕೊಂಡು ಈ ಮಿರ್ಚಿ ಮಾಡ್ತೀವಲ್ವ, ಮಿರ್ಚಿಗೆ ಒಂದು ಸ್ವಲ್ಪ ದಪ್ಪ ಇರಲಿ ಈ ಬಜ್ಜಿ ಹಿಟ್ಟು, ಆವಾಗ ನಾವು ಏನು ತಿಪ್ಪರಕಾಯಿ ಹಾಕ್ತೀವಲ್ವ ನೀಟಾಗಿ ಕೋಟಿಂಗ್ ಇಟ್ಕೊಳುತ್ತೆ. ಹಾಗಾಗಿ ಇನ್ನು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಇಲ್ಲಿ ಈ ಥರ ಸ್ಲೈಸ್ ಆಗಿ ತಿಪ್ಪರಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಸರ್ಕಲ್ ಶೇಪಲ್ಲೂ ಸಹ ಮಾಡ್ಕೋಬಹುದು. ನಾನು ಈ ಥರ ಉದ್ದುದಾಗಿಯೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತಿಪ್ಪರಕಾಯಿ ಅಂದರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ನಾವು ಇದನ್ನು ತಿಪ್ಪರಕಾಯಿ ಅಂತಲೇ ಕರಿತೀವಿ. ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಅದನ್ನು ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಅದಾದ ನಂತರ ನಾನಿಲ್ಲಿ ಒಂದೇ ಒಂದು ಕಟ್ ಮಾಡಿರುವಂತಹ ತಿಪ್ಪರಕಾಯಿ ಪೀಸ್ನ ಹಿಟ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಅಂಟ್ಕೊತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನು ಇದು ಪರ್ಫೆಕ್ಟಾಗಿ ಹಿಟ್ಟು ಕರೆಕ್ಟಾಗಿ ಹದದಲ್ಲಿತ್ತು. ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇನು ಎಣ್ಣೆನೂ ಸಹ ಬಿಸಿ ಮಾಡ್ಕೊಂಬಿಟ್ಟಿದ್ದೆ ಅಲ್ವಾ. ಟೀ ಜೊತೆಗೆ ಈ ಥರ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಾನಿವತ್ತು ಅಂದ್ಕೊಂಡಿರೋದೇ ಒಂದು ಸ್ನ್ಯಾಕ್ಸು, ಆದರೆ ಮಾಡ್ತಾಯಿರೋದೇ ಇನ್ನೊಂದು ಸ್ನ್ಯಾಕ್ಸು. ಒಂದೊಂದು ಟೈಮಲ್ಲಿ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಇನ್ಸ್ಟೆಂಟಾಗಿ ಏನಾದರೂ ಮಾಡಲೇಬೇಕಲ್ವ ಅಂತೇಳಿ ಇವತ್ತು ಈ ಬಜ್ಜಿನ ಮಾಡ್ಕೊತಿದ್ದೀನಿ. ಇನ್ನು ಇಲ್ಲಿ ಎಣ್ಣೆನೂ ಸಹ ಬಿಸಿಯಾಗಿತ್ತು. ಇನ್ನು ನಾವು ಮಿರ್ಚಿನ ಯಾವ ಥರ ಬಿಡ್ತೀವಿ ನೋಡಿ, ಅಂದರೆ ಮೆಣಸಿನ್ಕಾಯಿ ಬಜ್ಜಿನ ಅದೇ ಥರ ಇದನ್ನು ಸಹ ನೀಟಾಗಿ 2 ಸೈಡು ಹಿಟ್ಟಲ್ಲಿ ಅದ್ದಿ ಈ ಥರ ಬಿಡಬೇಕಾಗುತ್ತೆ. ನಾನಿಲ್ಲಿ ಒಂದು ಬ್ಯಾಚಲ್ಲಿ 3 ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಚಿಕ್ಕ ಬಾಣಲಿ ತೊಗೊತಾ ಇದ್ದೀನಲ್ಲ, ಹಾಗಾಗಿ ನೀವೇನಾದರೂ ದೊಡ್ಡ ಬಾಣಲಿ ತೊಗೊಂಡಿದ್ರೆ ಬಾಣಲಿ ಹಿಡಿಯೋಷ್ಟು ಮಾತ್ರ ಹಾಕ್ಕೊಳ್ಳಿ. ಇನ್ನು ಅದನ್ನ ಹಾಕ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಒಳಗಡೆ ನಾವು ತಿಪ್ಪರಕಾಯಿ ಹಾಕಿರೋದ್ರಿಂದ ಅದು ಸಹ ನೀಟಾಗಿ ಫ್ರೈ ಆಗಬೇಕು. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆದ ನಂತರ ಇದನ್ನು ನೀಟಾಗಿ ಇನ್ನೊಂದು ಸರಿ ಟರ್ನ್ ಮಾಡಿಕೊಂಡು ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಇದನ್ನ ಎಷ್ಟೇ ಕ್ರಿಸ್ಪಿ ಆದ್ರೂ ತಣ್ಣಗಾದ್ಮೇಲೆ ಮತ್ತೆ ಸಾಫ್ಟಾಗಿ ಆಗುತ್ತೆ. ಯಾಕಂದರೆ ತಿಪ್ಪರಕಾಯಿ ಹಾಕಿರೋದ್ರಿಂದ ಒಳಗಡೆ ಅದರದ್ದು ನೀರಿನ ಅಂಶ ಇರುತ್ತಲ್ವ. ಹಾಗಾಗಿ ಬಿಸಿ ಬಿಸಿಯಾಗಿಯೇ ತಿನ್ನಬೇಕು ಈ ಬಜ್ಜಿನ, ಸೂಪರಾಗಿರುತ್ತೆ. ಇನ್ನು ಇದನ್ನು 2 ಸೈಡು ನಾನು ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೋಡೋದಕ್ಕೆ ಇದು ಬಾಳೆಕಾಯಿ ಬಜ್ಜಿ ಥರನೇ ಕಾಣ್ತಾ ಇರುತ್ತೆ, ಆದರೆ ಬಾಳೆಕಾಯಿ ಬಜ್ಜಿ ಅಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಥರ ಬಜ್ಜಿ ಮಾಡ್ಕೊಂಡು ಟೇಸ್ಟ್ ಮಾಡಿದ್ದೀರಾ ಅಂತ ಅದನ್ನು ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಇದೇ ಥರನೇ ಎಲ್ಲ ಬ್ಯಾಚಸ್ನೂ ಸಹ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾಯಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಇನ್ನು ಮೇಲ್ಗಡೆ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಗೆ ಖಾರದ ಪುಡಿನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಖಾರ ಮಂಡಕ್ಕಿ ಅಥವಾ ಏನಾದರೂ ಚುರುಮುರಿ ಏನಾದರೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಏನೋ ಅದು ಇರಲಿಲ್ಲ, ಖಾಲಿ ಆಗೋಗಿತ್ತು. ಹಾಗಾಗಿ ಬರೀ ಇವತ್ತು ಟೀ ಜೊತೆಗೆ ಈ ಬಜ್ಜಿನ ಟೇಸ್ಟ್ ಮಾಡಿದ್ದಾಯಿತು. ಸೂಪರ್ ಟೇಸ್ಟಿಯಾಗಿತ್ತು. ನಾನು ಇಲ್ಲಿ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಒಳಗಡೆ ಹಾಕಿರುವಂತಹ ತಿಪ್ಪರಕಾಯಿ ಇದೆ ಅಲ್ವಾ, ಅದು ಪೂರ್ತಿಯಾಗಿ ಮೆತ್ತಗಾಗಿದೆ. ಹಾಗಾಗಿ ಇದು ಆರಿದ ಮೇಲೆ ತಿನ್ನೋದಕ್ಕೆ ಅಷ್ಟಾಗಿ ಚೆನ್ನಾಗಿರಲ್ಲ. ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ.
ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮಾತ್ರ ಈ ಥರ ಮಿರ್ಚಿ ಬಜ್ಜಿ ಹಾಗೆ ಮಂಡಕ್ಕಿ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ನಾವು ಉತ್ತರ ಕರ್ನಾಟಕದವ್ರಾಗಿರೋದ್ರಿಂದ ನನಗೂ ಸಹ ತುಂಬಾ ಇಷ್ಟ. ನನಗೆ ಈ ಬೆಂಗಳೂರು ಬಜ್ಜಿಗಿಂತ ನಮ್ಮ ಕಡೆ ಬಜ್ಜಿ ತುಂಬ ಇಷ್ಟ ಆಗುತ್ತೆ. ಅಂದರೆ ನಮ್ಮ ಕಡೆ ಬಜ್ಜಿ ಹೇಗೆ ಅಂದರೆ ಒಂದು 10 ರೂಪಾಯಿ ಕೊಟ್ಟರೆ ಆರಾಮಾಗಿ ಒಬ್ಬರು ಹೊಟ್ಟೆ ತುಂಬ ತಿನ್ಬೋದು, ಅಷ್ಟು ಬಜ್ಜಿ ಕೊಡ್ತಾರೆ. ಚಿಕ್ಕ ಚಿಕ್ಕದಾಗಿರುತ್ತೆ. ಹಾಗೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಅಚ್ಚ ಖಾರದ ಪುಡಿ ಹಾಗೆ ಉಪ್ಪು ಅದೇನೋ ಉದುರಿಸ್ಕೊಡ್ತಾರೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ನಾವು ಮಾತ್ರ ಊರಿಗೆ ಹೋದರೆ ಮಿಸ್ ಮಾಡ್ದೇ ಅಲ್ಲಿ ಬಜ್ಜಿನ ತೊಗೊಂಡು ತಿಂತಿರ್ತೀವಿ. ಇನ್ನು ಇಲ್ಲಿ ಅದಾದಮೇಲೆ ನಾನು ಸಹ ನಮ್ಮ ಮಕ್ಕಳ ಜೊತೆಗೆ ಸ್ನ್ಯಾಕ್ಸು ಹಾಗೆ ಟೀನೂ ಸಹ ಮುಗಿಸ್ಕೊಂಡು ಇನ್ನು ನೈಟ್ ಅಡುಗೆಗೆ ಹೆಸರು ಕಾಳು ಸಾಂಬಾರು ಹಾಗೆ ರೊಟ್ಟಿ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಮೊದಲಿಗೆ ಹೆಸರು ಕಾಳನ್ನ ಹುರಿತಾ ಇದ್ದೀನಿ. ಹೆಸರು ಕಾಳನ್ನ ಹುರಿದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ 2 ಟೊಮೆಟೊನ ಸಹ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಥರ ಹುರಿದ್ಬಿಟ್ಟು ನಾವು ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಘಮ ಬರುತ್ತೆ, ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಹೆಸರು ಕಾಳನ್ನ ಹುರಿತಾ ಇದ್ದೀನಿ. ನಾವು ನಾರ್ಮಲಾಗಿ ಟೈಮ್ ಇಲ್ಲ ಅಂದರೆ ಹಾಗೆಯೇ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಸಾಂಬಾರನ್ನ ಮಾಡ್ತೀನಿ. ಈ ಥರ ಟೈಮ್ ಇದ್ದಾಗ ಈ ಥರ ಹುರಿದ್ಬಿಟ್ಟು ಸಾಂಬಾರನ್ನ ಮಾಡ್ತೀನಿ. 2 ಥರನೂ ನಾನು ಸಾಂಬಾರು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಕಡೆ ನಾವು ಸಾಂಬಾರಿಗೆಲ್ಲ ಏನೂ ಮಸಾಲ ಅಷ್ಟಾಗಿ ರುಬ್ಬಿ ಹಾಕೋದಿಲ್ಲ. ಇಲ್ಲಿ ಬೆಂಗಳೂರು ಕಡೆ ಆದರೆ ಪ್ರತಿಯೊಂದು ಸಾಂಬಾರ್ಗೂ ಕಾಯಿನ ರುಬ್ಬಿ ಹಾಕ್ತಾರೆ. ನಮ್ಮ ಕಡೆ ತುಂಬ ಇನ್ಸ್ಟೆಂಟಾಗಿ ಸಾಂಬಾರುಗಳನ್ನ ಮಾಡ್ಕೊಂಬಿಡ್ತೀವಿ ನಾವು. ಹಾಗಾಗಿ ನನಗೆ ಸಾಂಬಾರು ಮಾಡೋದೇನು ಅಷ್ಟಾಗಿ ರಿಸ್ಕ್ ಅಂತ ಅನ್ಸೋದೇ ಇಲ್ಲ. ಇನ್ನು ಒಂದು ಕಡೆ ನಾನು ಇಲ್ಲಿ ಹೆಸರು ಕಾಳನ್ನು ಸಹ ಇಲ್ಲಿ ಬೇಯಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಸಹ ಇಲ್ಲಿ ಪಾತ್ರೆ ತೊಳ್ಕೊಂಡು ಇನ್ನು ಅದಕ್ಕೂ ಬೇಯೋಷ್ಟರಲ್ಲಿ ರಾತ್ರಿ ಊಟಕ್ಕೆ ರೊಟ್ಟಿ ಸಹ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ 1 ಬೈ 1 ಮಾಡಿಕೊಂಡ್ರೆ ಬೇಗನೆ ಅಡುಗೆ ಆಗಿಬಿಡುತ್ತಲ್ಲ ಅಂತೇಳಿ ಇಲ್ಲಿ ರೊಟ್ಟಿಗೂ ಸಹ ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನು ಸುಮಾರು ವೀಡಿಯೋದಲ್ಲಿ ನಾನು ರೊಟ್ಟಿ ಮಾಡುವಂತಹ ವೀಡಿಯೋನ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ರೊಟ್ಟಿ ಮಾಡುವಂತಹ ವೀಡಿಯೋನ ಶೇರ್ ಮಾಡೋದಕ್ಕೇನು ಹೋಗಲಿಲ್ಲ. ಇನ್ನು ಇಲ್ಲಿ ಎಲ್ಲ ರೊಟ್ಟಿ ಆದಮೇಲೆ ನೀಟಾಗಿ ಸಿಲ್ಲಿಂಗ್ನೂ ಸಹ ಕ್ಲೀನ್ ಮಾಡ್ಕೊತಿದ್ದೀನಿ. ಇದೆಲ್ಲ ಮಾಡುವಷ್ಟರಲ್ಲಿ ಕಾಳು ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಹಾಗಾಗಿ ಅದನ್ನು ಇನ್ನೊಂದು ವಿಷಲ್ನ ಕೂಗ್ಸೋಣ ಅಂತೇಳ್ಬಿಟ್ಟು ಮತ್ತೆ ಕುಕ್ಕರ್ ಸ್ಟವ್ ಮೇಲೆ ಇಟ್ಕೊಂಡು ರೈಸ್ನ ಮಾಡಿದ್ರಾಯ್ತು ಅಂತ ರೈಸ್ಗೂ ಸಹ ಇಲ್ಲಿ ಇಟ್ಕೊತಾ ಇದ್ದೀನಿ. ಒಂದೊಂದು ಸಾರಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ 2 ವಿಷಲ್ಗೆ ಕಾಳುಗಳು ಬೆಂದ್ಕೊಂಡ್ಬಿಟ್ಟಿರ್ತವೆ. ಒಂದೊಂದು ಸಾರಿ 4-5 ವಿಷಲ್ಸ್ ಹಾಕಿದ್ರೂ ಕಾಳುಗಳು ಬೇಯೋದೇ ಇಲ್ಲ. ಇವತ್ತು ಹಾಗೆ ಆಯಿತು. ನಾನು 2 ವಿಷಲ್ಸ್ಗೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ನೋಡಿದೆ, ಇನ್ನು ಕಾಳು ಬೆಂದಿರಲಿಲ್ಲ. ಹಾಗಾಗಿ ಮತ್ತೆ ಒಂದು 2 ವಿಷಲ್ನ ತೊಗೊಂಡ್ರಾಯ್ತು ಅಂತ ಇಲ್ಲಿ ಮತ್ತೆ ಒಂದು 2 ವಿಷಲ್ನ ತೊಗೊಂಡು ನೀಟಾಗಿ ಇದನ್ನು ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಅದಕ್ಕೇ ಉಪ್ಪು ಖಾರ ಹಾಗೆ ಅರಿಶಿನ ಪುಡಿ ಅದೆಲ್ಲ ಹಾಕ್ಕೊಂಡು ಸಾಂಬಾರು ಪುಡಿನೂ ಸಹ ಹಾಕ್ಕೊಂಡು ಇಲ್ಲಿ ಒಗ್ಗರಣೆನೂ ಸಹ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ನಾವು ಸಾಂಬಾರಿಗೆಲ್ಲ ಒಗ್ಗರಣೆ ಯಾವ ಥರ ಕೊಟ್ಕೊತೀವಿ ಅದೇ ಥರನೇ. ನಮ್ಮ ಕಡೆ ಹೆಂಗಂದರೆ ನಾವು ಮಸಾಲೆ ಖಾರ ಅಂತ ಮಾಡ್ಕೊಂಡ್ಬಿಡ್ತೀವಿ. ಅದೊಂದು ಖಾರ ಇದ್ಬಿಟ್ರೆ ಸಾಕು, ಎಲ್ಲ ಸಾಂಬಾರಿಗೂ ಹಾಗೆ ಎಲ್ಲ ಪಲ್ಯಗಳಿಗೂ ನಾವು ಅದೇ ಖಾರನ ಯೂಸ್ ಮಾಡೋದ್ರಿಂದ ನಾವಿಲ್ಲಿ ಮಸಾಲ ರುಬ್ಬಿ ಹಾಕಬೇಕು ಅಂತ ಅನ್ನೋ ಅಗತ್ಯತೆ ಇರೋಲ್ಲ. ಯಾಕಂದರೆ ನಾವು ಮಸಾಲೆ ಖಾರ ಮಾಡುವಾಗ ಅದಕ್ಕೆ ಚಕ್ಕೆ ಲವಂಗ ಈ ಥರದ್ದೆಲ್ಲ ಸೇರಿಸ್ಬಿಟ್ಟು ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ನಾವು ರುಬ್ಬಿ ಹಾಕೋದಕ್ಕೇನು ಹೋಗೋದಿಲ್ಲ ಸಾಂಬಾರಿಗೆಲ್ಲ. ಹಾಗಾಗಿ ಇನ್ನು ಇಲ್ಲಿ ಸಾಂಬಾರನ್ನು ಸಹ ಒಗ್ಗರಣೆ ಹಾಕಿದ ಮೇಲೆ ನಾನು ಸ್ನ್ಯಾಕ್ಸಿಗೆ ಅಂತ ಬಜ್ಜಿ ಮಾಡಿದ್ದೆ ಅಲ್ವಾ, ಅದ್ರದ್ದೇ ಹಿಟ್ಟಿತ್ತು. ನಮ್ಮ ಅಣ್ಣ ಬಂದಮೇಲೆ ಅವನಿಗೆ ಸ್ವಲ್ಪ ಮಾಡಿಕೊಡೋಣ ಅಂತ ಅಂದ್ಕೊಂಡು ಇನ್ನು ಅದಕ್ಕೆ ನಾವು ಸ್ವಲ್ಪ ಇಲ್ಲಿ ಈರುಳ್ಳಿನ ಎಲ್ಲ ಕಟ್ ಮಾಡಿ ಈರುಳ್ಳಿ ಬೋಂಡ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಈರುಳ್ಳಿ ಬೋಂಡಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಯಾಕಂದರೆ ನಾವು ತಿಂದಿರ್ತೀವಿ, ಪಾಪ ಅವರು ಕೆಲ್ಸಕ್ಕೆ ಹೋಗಿರ್ತಾರಲ್ವ, ಅವರೇನು ತಿಂದಿರೋದಿಲ್ಲ. ಹಾಗಾಗಿ ಅವ್ರು ಬರೋಂತಹ ಟೈಮಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಊಟಕ್ಕೂ ಆಗುತ್ತೆ, ಹಾಗೆ ಅವನಿಗೂ ಸಹ ತಿಂದಂಗೆ ಆಗುತ್ತಲ್ಲ ಅಂತೇಳಿ ಅವನಿಗೆ ಒಂದು ಸ್ವಲ್ಪ ಎತ್ತಿಕ್ಕಿದೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.